ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ, ನಾವೊಂದು ಪುಟಾಣಿ ವೆಕೇಶನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಈಗ ಮಕ್ಕಳಿಗೆ ಹಾಲಿಡೇಸ್ ಇರೋದ್ರಿಂದ ಹಾಯ್ ಹೇಳು. ಹಾಯ್. ಸೊ ವೆಕೇಶನ್, ಹಾಯ್ ಅಪ್ಪು. ಸೊ ವೆಕೇಶನ್ ಇರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲಿ ಹೋಗೋದಂತ ನಿಜವಾಗ್ಲೂ ಲಾಸ್ಟ್ ಮೂಮೆಂಟ್ವರೆಗೂ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ 2 days ಬಿಫೋರ್ 3 days ಬಿಫೋರ್ ಐ ಥಿಂಕ್ ಅವಾಗೆ ನಾವು ಅರ್ಜೆಂಟಾಗಿ ಬುಕ್ ಮಾಡ್ಕೊಂಡಿದ್ದು. ಹೋಟೆಲ್ ಎಲ್ಲನೂ ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ. ಎಲ್ಲನೂ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಲಾಸ್ಟ್ ಮೂಮೆಂಟ್ವರೆಗೂ ಹೋಗೋ ಐಡಿಯಾನೇ ಇರಲಿಲ್ಲ. ಸೊ ಫೈನಲ್ ಆಗಿ ಒಂದು ವೆಕೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪಾಂಡಿಚೇರಿಗೆ ಹೋಗ್ತಾ ಇರೋದು. ಯಾವಾಗಲೂ ಅಷ್ಟೇ ವೆಕೇಶನ್ ಪ್ಲ್ಯಾನ್ ಮಾಡಬೇಕಾದ್ರೆ ನಾನೇ ನಮ್ಮ ಫ್ಯಾಮಿಲಿಯಲ್ಲಿ ವೆಕೇಶನ್ನ ಪ್ಲ್ಯಾನ್ ಮಾಡೋದು. ಬಿಕಾಸ್ ನನ್ನ ಹಸ್ಬೆಂಡ್ ಆಲ್ವೇಸ್ ಬ್ಯುಸಿಯಲ್ಲಿರ್ತಾರೆ ಅವರು. ಸೊ ಹಾಗಾಗಿಬಿಟ್ಟು ವೆಕೇಶನಲ್ಲಿ ಎಲ್ಲಿ ಸ್ಟೇ ಮಾಡಬೇಕು, ಎಲ್ಲಿ ಯಾವತ್ತು ಏನು ಮಾಡಬೇಕು ಅಂತ ಎಲ್ಲನೂ ನಾನು ಐಟಿನರಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈಗ ನನಗೆ ಕಮ್ಮಿ ಟೈಮ್ ಇರೋದ್ರಿಂದ MMT ಅಲ್ಲಿನೇ ನಾನು ಈ ಹೋಟೆಲ್ನ ಬುಕ್ ಮಾಡಿದ್ದು. ಸೊ ಏನು ನಾನು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದರೆ ಕೂಡ ನಮಗೆ ಒಳ್ಳೆ ರೂಮೇ ಸಿಕ್ತು. ಬಿಕಾಸ್ ನಮಗೆ ಮೇಯ್ನಾಗಿ ಬೇಕಿರೋದು 2 cots ಬೇಕಿತ್ತು. ನಮಗೆ 2 king size, ಐದರ್ 2 queen size ಅದೇ ರೀತಿ ಸಿಕ್ತು ನಮಗೆ. ಪಾಂಡಿಚೇರಿಯಲ್ಲಿರೋ ಹೋಟೆಲ್ ದೇವಿ ಪ್ಯಾರಡೈಸ್ ಅಲ್ಲಿ ನಾನು ಈ ರೂಮ್ನ ಬುಕ್ ಮಾಡಿದ್ದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಫ್ಯಾಮಿಲಿ ರೂಮ್ ಅಂತಲೇ ಹೇಳ್ಬೋದು. ಇದು ಸೂಟ್ ರೂಮ್ ಅಂತಲೂ ಹೇಳ್ತಾರೆ, ಫ್ಯಾಮಿಲಿ ರೂಮ್ ಅಂತಲೂ ಹೇಳ್ತಾರೆ. ನೋಡಿ, ಈ ರೀತಿ 2 ಬೆಡ್ಸ್ ಇರುತ್ತೆ ನಿಮಗೆ. ಸೊ ದಟ್ ಮಕ್ಕಳು ಕೂಡ ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ಬೋದು ಅಂತ. ಬಿಕಾಸ್ ಎಕ್ಸ್ಟ್ರಾ ಬೆಡ್ ಹಾಕೋದು ಅಷ್ಟು ಕಂಫರ್ಟಬಲ್ ಆಗಲ್ಲ ನಮಗೆ. ಅವರು ಕೂಡ ಅದು ಪ್ರಾಕ್ಟೀಸ್ ಇಲ್ಲದೆ ಇರೋ ಕಾರಣ ನಾನು ಯಾವಾಗಲೂ ಅಷ್ಟೇ ಈ ರೀತಿ 2 ಬೆಡ್ಡು 2 ಕಾಟ್ ಇರೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಲೊಕೇಶನ್ ಬಂದ್ಬಿಟ್ಟು ಎಲ್ಲದಕ್ಕೂ ಹತ್ರನೇ ಇತ್ತು. ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು. ಮ್ಯಾಂಗೋ ಬೋಟಿಂಗ್ ಹೋಗೋದಕ್ಕಾಗಿರ್ಬೋದು, ರಾಕ್ ಬೀಚ್ ಎಲ್ಲದಕ್ಕೂ ಒಂದು ಸೆಂಟರ್ ಪಾಯಿಂಟಲ್ಲಿ ಈ ಹೋಟೆಲ್ ಇದೆ. ನಿಮಗೆ ಇದು ರೆಕಮೆಂಡೆಡಾ ಅಂತಂದರೆ ಎಸ್, ರೆಕಮೆಂಡೆಡೇ. ಯಾರಾದರೂ ಪಾಂಡಿಚೇರಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಆರಾಮ್ಸೆ ನೀವು ಈ ಹೋಟೆಲಲ್ಲಿ ಸ್ಟೇ ಮಾಡ್ಬೋದು. ಓನ್ಲಿ ಒನ್ ಥಿಂಗ್ ಏನಂದರೆ, ಈ ಹೋಟೆಲಲ್ಲಿ ನಿಮಗೆ ರೆಸ್ಟೋರೆಂಟ್ ಇರಲ್ಲ. ಆದರೆ ಅವರು ಬ್ರೇಕ್ಫಾಸ್ಟ್ ಬೇಕು ಅಂತಂದರೆ ಅವರು ಟೈಅಪ್ ಆಗಿದ್ದಾರೆ A to Bಗೆ. ನಿಮಗೆ ಮಾರ್ನಿಂಗ್ A to B ಇಂದ ಡೈರೆಕ್ಟಾಗಿ ನಿಮ್ಮ ರೂಮ್ಗೆ ಬ್ರೇಕ್ಫಾಸ್ಟ್ ಕಳಿಸ್ಕೊಟ್ಬಿಡ್ತಾರೆ. ನಾನು ಈ ರೂಮ್ ಬುಕ್ ಮಾಡಬೇಕಾದ್ರೆ ವಿತ್ ಬ್ರೇಕ್ಫಾಸ್ಟ್ ಅನ್ನೋ ಪ್ಯಾಕೇಜ್ನೇ ತೊಗೊಂಡಿದ್ದು. ಬಿಕಾಸ್ ಮಾರ್ನಿಂಗೇ ಹೋಗ್ಬಿಟ್ಟು ಮಕ್ಕಳನ್ನ ಇಟ್ಕೊಂಡು ಬೇರೆ ಎಲ್ಲೂ ಕಡೆ ಹೋಟೆಲಲ್ಲಿ ಸರ್ಚ್ ಮಾಡೋಕ್ಕಾಗಲ್ಲ ಎಲ್ಲಿ ಹೊಸ ಪ್ಲೇಸಲ್ಲಿ ಅಂತ. ಸೊ ಹಾಗಾಗಿಬಿಟ್ಟು ಮಾರ್ನಿಂಗೇ ಬ್ರೇಕ್ಫಾಸ್ಟ್ A to B ಇಂದ ಒಂದು ಕಾಂಬೋ ಬ್ರೇಕ್ಫಾಸ್ಟ್ ನಿಮ್ಗೆ ರೂಮ್ಗೆ ಬಂದು ಸರ್ವ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಓವರಾಲ್ ರೂಮ್ಗೆ ಬಂದುಬಿಟ್ಟು ನಾನು 5 out of 4.5 ಕೊಡ್ತೀನಿ. ಬಿಕಾಸ್ ಆಫ್ ಏನು ಕಟ್ ಮಾಡಿದೆ ಅಂದರೆ, ಅಲ್ಲಿ ರೆಸ್ಟೋರೆಂಟ್ ಇಲ್ದಿರೋದು ನಮ್ಗೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಆಯಿತು. ಸೊ ಹಾಗಾಗಿಬಿಟ್ಟು ಅದರ್ವೈಸ್ ರೆಸ್ಟೋರೆಂಟ್ ನಿಮಗೆ ಪ್ರಾಬ್ಲಮೇ ಇಲ್ಲ ಅಂತಂದರೆ ನೀವು ಆರಾಮ್ಸೆ ಈ ಹೋಟೆಲ್ನ ಬುಕ್ ಮಾಡ್ಕೋಬೋದು. ಎಸ್ಪೆಷಲಿ ಸ್ಟಾಫ್ಸ್, ಅಲ್ಲಿರೋ ಸ್ಟಾಫ್ಸ್ ತುಂಬಾ ನಿಮಗೆ ಹೆಲ್ಪ್ ಮಾಡ್ತಾರೆ. ನಮಗೆ ಎಲ್ಲಿದೆ ಲೊಕೇಶನ್, ಎಲ್ಲೆಲ್ಲಿ ಹೋಗಬೇಕು ಪ್ಲೇಸ್ ಅಂತ ಎಲ್ಲನೂ ಅವರು ಗೈಡ್ ಮಾಡಿದರು. ತುಂಬ ಚೆನ್ನಾಗಿ ಸ್ಟಾಫ್ಸ್ ಎಲ್ಲನೂ ಆಲ್ವೇಸ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅವರು ಯಾವಾಗಲೂ ಮುಂದಿರ್ತಾರೆ. ಸೊ ನೀವು ಯಾರಾದರೂ ಪಾಂಡಿಚೇರಿ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದರೆ ಇದು ಒಂದು ಬಡ್ಜೆಟ್ ಫ್ರೆಂಡ್ಲಿ ಆ್ಯಂಡ್ ನೀಟ್ ಒಂದು ಕಂಫರ್ಟಬಲ್ ಹೋಟೆಲ್ ಅಂತ ಹೇಳ್ಬೋದು. 1 or 2 daysಗೆ ಇದು ಒಂದು ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ಕೊಳ್ತಿದ್ರೆ ನಾನು ಫೋಟೋಸ್ ಆಮೇಲೆ ಡೀಟೇಲ್ಸ್ನ ಇಲ್ಲಿ ಟ್ಯಾಗ್ ಮಾಡ್ತೀನಿ, ನೋಡ್ಕೊಳ್ಳಿ. ಇನ್ನು ನಾವು ತೊಗೊಂಡಿರೋ ಫ್ಯಾಮಿಲಿ ರೂಮು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಹೋಗಿದ್ದೆ ಮ್ಯಾಂಗೋ ಫಾರೆಸ್ಟ್ ಬೋಟಿಂಗ್ ಅಂತ. ಇದು ಜಸ್ಟ್ ಒಂದು 10 minutes ಆಯಿತು ಅಷ್ಟೇ ನಮಗೆ ಹೋಟೆಲಿಂದ. ತುಂಬಾ ಹತ್ತಿರ ಇತ್ತು. ಸೊ ಇಲ್ಲಿ ನೀವು ನೋಡಿರ್ಬೋದು, ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಆಗಿ ಹಾಕ್ತಾ ಇರ್ತಾರೆ ಮ್ಯಾಂಗೋ ಫಾರೆಸ್ಟ್ ಬೋಟಿಂಗ್ ಅಂತ. ಸೊ ಅವರು ಹೋಟೆಲ್ ಅವರು ಕೂಡ ನಮಗೆ ಹೇಳಿದರು, ಇಲ್ಲಿ ಒಬ್ಬರ ಹೆಸರು ಹೇಳಿದರು, ಅವ್ರನ್ನ ಹೋಗ್ಬಿಟ್ಟು ನೀವು ಮೀಟ್ ಮಾಡಿ ಸೊ ದಟ್ ನಿಮಗೆ ಬೇಗ ಟಿಕೆಟ್ಸ್ ಎಲ್ಲನೂ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು ಹೋದಾಗಲೇ ಜಾಸ್ತಿ ಮಧ್ಯಾಹ್ನ ನಾವು ರೂಮ್ಗೆ ಹೋದಾಗ ಆಲ್ಮೋಸ್ಟ್ 3:34 ಆಗಿಬಿಟ್ಟಿತ್ತು. ಇಲ್ಲಿ ಒಂದು 5:36ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ. ಸೊ ಹಾಗಾಗಿಬಿಟ್ಟು ಫಸ್ಟ್ ನಾವು ಇಲ್ಲಿ ಹೋದ್ವಿ. ಅವರು ಫೋನ್ ಮಾಡಿ ಹೇಳಿದರು, ಹಿಂಗೆ ಫ್ಯಾಮಿಲಿ ಬರ್ತಾ ಇದ್ದಾರೆ, ನೀವು ಟಿಕೆಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಸೊ ಹಾಗಾಗಿಬಿಟ್ಟು ತುಂಬಾ ಹೆಲ್ಪ್ ಆಯಿತು ನಮಗೆ. ಹೋಗಿದ ತಕ್ಷಣ ಇಲ್ಲಿ ಟಿಕೆಟ್ಸ್ನ ತೊಗೊಂಡ್ವಿ ನಾವು. ಇಲ್ಲಿ ಬೇಬೀಸ್ಗೂ ಕೂಡ ಟಿಕೆಟ್ಸ್ ತೊಗೊಳ್ತಾರೆ. ಅಂದರೆ ಬೇಬೀಸ್ ಅಂದರೆ ನಮ್ಮ ಪುಟಾಣಿಗೆ ಟಿಕೆಟ್ ತೊಗೊಂಡ್ರು. 5 years ಮೇಲೆ ಇರೋರಿಗೆ 3 years ಮೇಲೆ ಸಮಥಿಂಗ್ ಟಿಕೆಟ್ಸ್ ತೊಗೊಳ್ತಾರೆ. ಅವ್ರು ಬೋಟಿಂಗಲ್ಲಿ ನೋಡಿ ಇದೆಲ್ಲ ಲೊಕೇಶನಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ. ಮ್ಯಾಂಗೋ ಫಾರೆಸ್ಟ್ ಆಗಿರ್ಬೋದು, ಆಮೇಲೆ ಅಲ್ಲಿ ಪೊನ್ನಿಯಿನ್ ಸೆಲ್ವಂ ಮೂವಿ ಶೂಟ್ ಮಾಡಿರೋ ಪ್ಲೇಸ್, ಅದೇ PS ಮೂವಿ ಶೂಟ್ ಮಾಡಿರೋ ಪ್ಲೇಸ್ ಎಲ್ಲನೂ ತೋರಿಸ್ತಾರೆ. ಆಮೇಲೆ ಅವ್ರ ಹತ್ರ ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಕೇಜಸ್ ಇದೆ. ಯಾರಾದರೂ ಫೋಟೋ ಶೂಟ್ ಮಾಡೋದಿದ್ರೆ ಕೂಡ ಕಪಲ್ ರೈಡು, ಆ ಥರ ಫ್ಯಾಮಿಲಿ ರೈಡು, ಈ ರೀತಿ ಅವ್ರು ತುಂಬಾ ಪ್ಯಾಕೇಜಸ್ ಇಟ್ಕೊಂಡಿದ್ದಾರೆ. ಫೋಟೋ ಶೂಟ್ ಕೂಡ ಒಂದು ಒಳ್ಳೆ
ಪ್ಲೇಸ್ ಅಂತಾನು ಹೇಳ್ಬೋದು. ಸೊ ನಾವು ತಗೊಂಡಿರೋ ಪ್ಯಾಕೇಜ್ ಅಲ್ಲಿ ಇಲ್ಲಿ ಮ್ಯಾಪ್ ತೋರಿಸ್ತಾ ಇದ್ದಾರಲ್ಲ, ಈ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಬೋಟ್ ಅಲ್ಲೇ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು 5 ಡಿಫ್ರೆಂಟ್ ಪ್ಲೇಸಸ್ ನ ತೋರಿಸ್ತಾರೆ. ಮತ್ತೆ ಅಲ್ಲಿಂದನೇ ನಿಮ್ನ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡೋಗಿ ಲಾಸ್ಟ್ ಅಲ್ಲಿ ಫೈನಲ್ ಕರ್ಕೊಂಡ್ ಬಂದು ಇಲ್ಲಿ ಬಿಡ್ತಾರೆ. ಸೊ ಫೈನಲ್ ಆಗಿ ಲೈಫ್ ಜಾಕೆಟ್ ಎಲ್ಲಾನು ಕೊಟ್ಟು ನಾವು ಕೂಡ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ಪೇ ಮಾಡಿಬಿಟ್ಟು ಸೊ ಹೋಗೋದಕ್ಕೆ ರೆಡಿ ಆಗಿದ್ವಿ. ತುಂಬಾನೇ ಎಕ್ಸೈಟ್ಮೆಂಟ್ ಆಗಿತ್ತು. ಬಿಕಾಸ್ ತುಂಬಾ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಇಲ್ಲಿ ಹೋಗಿರೋದೆಲ್ಲ ರೀಲ್ಸ್ ನೋಡಿದ್ದೆ. ಸೊ ಹಾಗಾಗ್ಬಿಟ್ಟು ಫಸ್ಟ್ ಇದೇ ಪ್ಲೇಸ್ಗೆ ಹೋಗ್ತಾ ಇರೋದು ನನಗೆ ತುಂಬಾನೇ ಹ್ಯಾಪಿ ಆಗಿತ್ತು. ಸೊ ಹಾಗಾಗ್ಬಿಟ್ಟು ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗ ನಾನಿಲ್ಲಿ ಟಿಕೆಟ್ ಒನ್ಸ್ ಅಗೇನ್ ನಿಮಗೆ ಹೇಳ್ತೀನಿ. ಈ ಪ್ಯಾಕೇಜ್ಗೆ ನಿಮಗೆ ಒಬ್ಬರಿಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ ಸಹಿತ. ಸೊ ನಮ್ಮ 4 ಜನಕ್ಕೆ ಸೇರಿಸಿ ಬಂದ್ಬಿಟ್ಟು ನಮಗೆ 2000 ರೂಪಾಯಿ ಆಯಿತು. ಸೊ ಹಾಗಾಗ್ಬಿಟ್ಟು ನೀವೇನಾದರೂ ಹೋಗೋದಿದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ವಾವ್ ಫೀಲ್ ಇತ್ತಿದ್ದು. ಸೊ ನೋಡಿ ಎಂಜಾಯ್ ಮಾಡಿ. ಓಕೆ, ஃபிஷிங் பண்றாங்க பாரு. See, that's a fishing.
ಸೊ ಮ್ಯಾಂಗೋ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ರಾಕ್ ಬೀಚ್ಗೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡಿಬಿಟ್ಟು ನಮಗೆ ಆಲ್ಮೋಸ್ಟ್ 8:30 ಆಗಿಬಿಡ್ತು. ಸೊ ಡಿನ್ನರ್ ಟೈಮ್ ಹೇಗೋ ಆಗಿರೋದ್ರಿಂದ ನಾವು ಅಲ್ಲೇ ಹತ್ತಿರದಲ್ಲೇ ನಮಗೆ ಪ್ರಾವಿಡೆನ್ಸ್ ಮಾಲ್ ಅಂತ ಇತ್ತು. ಸೊ ಅಲ್ಲಿ ವಿಸಿಟ್ ಮಾಡಿದ್ವಿ, ಮಾಲ್ ನೋಡಿಕೊಂಡು ಹಾಗೆ ನಾವು ಡಿನ್ನರ್ನು ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ ಫುಡ್ ಕೋರ್ಟ್ಗೆ. ಸೊ ಇನ್ನು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.